ನೋಡಿದ್ರ ಜೇಂಡೆ ಅವಳ ಡ್ರಾಮಾನ ನೋಡ್ತಾ ಇದ್ದೀನಿ. 3 ದಿನದಲ್ಲೇ ಮನೆ ಸೇರ್ಕೋತಾಳೆ ಅನ್ಕೊಂಡ್ರೆ ಹರ್ಷವರ್ಧನ್ ಸರ್ಗೆನೆ ಕನ್ವಿನ್ಸ್ ಮಾಡ್ಬಿಟ್ಲು. ಗ್ರೇಟ್. ಎಂಥದ್ದು ಇಲ್ಲ ಜೇಂಡೆ. ಅವಳಿಗಿರೋಂಥ ಒಂದೇ ಒಂದು ಟ್ಯಾಲೆಂಟ್ ಅಂದ್ರೆ ಚೆನ್ನಾಗಿ ಡ್ರಾಮಾ ಮಾಡೋದು. ಅವಳಿಗೆ ಆಟೋ ಸಿಗ್ಲಿಲ್ವಂತೆ, ಅದು ಈ ಬ್ಯುಸಿ ರೋಡಲ್ಲಿ. ಕ್ಯಾನ್ ಯು ಜಸ್ಟ್ ಬಿಲೀವ್ ಇಟ್? ಅವಳಿಗೆ ಸರ್ ಜೊತೆ ಹೋಗ್ಬೇಕು ಅಂತಿತ್ತು, ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಆಡಿದ್ಲು. ಐ ನೋ ಹರ್ ಜೇಂಡೆ, ಐ ನೋ ಹರ್ ವೆರಿ ವೆಲ್. ಇಂಥ ಹುಡುಗಿರ್ನ ಸಾಕಷ್ಟು ಜನರನ್ನ ನಾನು ನೋಡಿದ್ದೀನಿ. ಶಿ ಸಚ್ ಅ ಡ್ರಾಮಾ ಕ್ವೀನ್ ಜೇಂಡೆ, ಸಚ್ ಅ ಡ್ರಾಮಾ ಕ್ವೀನ್. ನಮಗ್ ಗೊತ್ತಾಗತ್ತೆ, ಆದ್ರೆ ಸರ್ ಗೊತ್ತಾಗೋದಿಲ್ವಲ್ಲ. ಆಂಗರ್ ನಾಟ್ ಗುಡ್ ಮೀರಾ ಮೇಡಮ್. ನೋಡು ಸುಬ್ಬ, ಏನಾರ ಮಾಡೋಣ ಅಂದ್ರೆ ನಮ್ಮ ಮನೇಲಿ ಯಾವ ಸಾಮಾನಾದ್ರೂ ಸರಿಗಿದ್ಯಾ ನೋಡಿ. ಯಾವ ಸೀರೆ ಸರ್ಗೂ ಹೊಲ್ದಿಲ್ಲ, ಹಂಗೆ ಉಟ್ಕೋತೀನಿ. ಅಲ್ಲ, ನಮ್ಮ ಮರ್ಯಾದೆ ಉಳಿಸ್ಕೊಳಕ್ಕೂ ಇಷ್ಟೊಂದು ಬರ್ತಾನ ಅಂತ ನಿಮ್ಗಂತೂ ಹೇಳಿ ಹೇಳಿ ನನ್ಗೆ ಸಾಕಾಗೋಯ್ತು. ನೀವು ಮಾತ್ರ ಏನೋ ಲೋಟ ಕಾಫಿ ಮಾಡ್ಕೊಡ್ತೀಯಾ? ಯಾಕೆ ಸುಬ್ಬು, ತಲೆ ನೋವ್ತಾ ಇದೆಯಾ? ಸಣ್ಣದಾಗಿ ಈಗಲೇ ಮಾಡ್ಕೊ ಬರ್ತೀನಿ. ಸುಬ್ಬು, ಅನು ಬಂದಿರ್ಬೇಕು, ಬಾಗ್ಲು ತೆಗೀರಿ. ಬಂದೆ. ಯಜಮಾನ್ರೆ ಬನ್ನಿ. ಪುಷ್ಪ, ಇನ್ನೊಂದು ಕಾಫಿ. ಹೇಯ್, ಕಾಫಿ ಗಿಫಿ ಎಲ್ಲ ಏನು ಬೇಡ. ಸುಬ್ಬು, ಈ ವಿಷಯನ ಅಂಗಡಿಯಲ್ಲಿ ಹೇಳಿದ್ರೆ ಸರಿ ಇರಲ್ಲ, ಮನೆಯಲ್ಲೇ ಹೇಳೋದು ವಾಸಿ ಅನ್ನಿಸ್ತು, ಅದಕ್ಕೆ ಬಂದೆ. ಏನೋ ಕಷ್ಟ ಇದ್ದಾಗ ಅಂಗಡಿನ ಅಡ ಇಟ್ಟು ದುಡ್ಡು ತಗೊಂಡೆ. ಈಗಲೋ ಆಗಲೋ ಅಂಗಡಿನ ಬಿಡಿಸ್ಕೊಳ್ತೀಯ ಅಂತಂದ್ರೆ ಸುಮ್ಮನೆ ಆಗ್ಬಿಟ್ಟಲ್ಲಪ್ಪ. ಇನ್ನು ನನಗೆ ಅಂಗಡಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಕಣಯ್ಯ. ಈ ಆನ್ಲೈನ್ ಶಾಪಿಂಗು, ದೊಡ್ಡ ದೊಡ್ಡ ಮಾಲ್ ಎಲ್ಲ ಬಂದು ಇಂಥ ಚಿಕ್ಕ ಅಂಗಡಿಗೆ ಸೀರೆ ತಗೊಳಕ್ಕೆ ಯಾರು ಬರ್ತಾರೆ ಹೇಳು? ಇದರಲ್ಲಿ ಬರೋ ದುಡ್ಡಲ್ಲಿ ಬಾಡಿಗೆ ಕಟ್ಟಕ್ಕೂ ಸಾಕಾಗ್ತಾ ಇಲ್ಲ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಸಾಲನ ತೀರಿಸಿ ಅಂಗಡಿನ ವಾಪಸ್ ತಗೊಂಡ್ಬಿಡು. ಯಜಮಾನ್ರೆ, ನೀವು ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಳ್ಬಿಟ್ರೆ ಹಾಗೆ? ದಿಢೀರ್ ಅಂತ ಅಂಗಡಿ ವಾಪಸ್ ಬಿಡಿಸ್ಕೊ ಅಂದ್ರೆ ನನ್ನ ದುಡ್ಡು ಎಲ್ಲಿಂದ ತರಲಿ? ಈ ಕಷ್ಟ ಸುಖ ಎಲ್ಲ ದಿಢೀರ್ ಅಂತಾನೆ ಬರೋದು. ನಿನ್ನ ಕೈಯಲ್ಲಿ ದುಡ್ಡು ಹುಟ್ಟಲ್ಲ ಅಂತ ನನಗೆ ಗೊತ್ತು. ಈ ಪಕ್ಕದಲ್ಲಿ ರೇಣುಕಾ ಪ್ರಸನ್ನ ಟಿಫನ್ಸ್ ಇದಾನಲ್ಲ, ಅವನು ಈ ಜಾಗ ಕೇಳ್ತಾ ಇದ್ದಾನೆ. ಅದೇನೋ ಚಿನ್ನದ ಅಂಗಡಿ ಇಡ್ತಾನಂತಪ್ಪ, ಅವನು ಕೊಟ್ಬಿಟ್ರೆ ನನ್ನ ದುಡ್ಡಂತೂ ನನಗೆ ಬಂದ್ಬಿಡುತ್ತೆ. ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಇದು ಒಂದು ಮಾತು ಹೇಳೋದು ನ್ಯಾಯ ಅನ್ನೋದು, ಅದಕ್ಕೆ ಬಂದೆ. ಏನಣ್ಣ ನೀವು? ನಮ್ಮ ಪರಿಸ್ಥಿತಿ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದ್ ಸೀರೆ ತಗೊಳಕೇನೆ ತಿಂಗಳಿಗಂತ ತಗೊಂಡಿದೀವಿ, ಅಂಥದ್ರಲ್ಲಿ ಅಂಗಡಿನ ಇದ್ದಕ್ಕಿದ್ದಂಗೆ ಬಿಡಿಸ್ಕೊಳ್ಳಿ ಅಂದ್ರೆ ಹೆಂಗಣ? ಪುಷ್ಪ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈಗ ನನ್ನ ಹತ್ರ ಮಾತಾಡಿದ್ರೆ ಏನಮ್ಮ ಸಿಗುತ್ತೆ? ನಿಮ್ಮ ಕಷ್ಟಕ್ಕೆ ನಾವು ಸಾಯ್ಬೇಕಾ? ನೋಡಿ, ಈಗ ನಾನು ಒಂದು ಸಾರಿ ಅಂಗಡಿನ ಮಾರಿದ್ರೆ ಮತ್ತೆ ನಿಮಗೆ ಯಾವತ್ತೂ ಸಿಕ್ಕಲ್ಲ. ಯೋಚನೆ ಮಾಡಿ.
ಆಯ್ತು? ಬಿಸಿ ಮುಟ್ಸಿದ್ದೀನಿ. ಶಬಾಷ್. ಗಂಡ ಹೆಂಡತಿ ಇಬ್ರು ಗಲಿಬಿಲಿ ಆದ್ರು ತಾನೆ? ಅಡ ಇಟ್ಟಿದ್ರು ಅಂಗಡಿ ಓನರ್ ತಾನೇ ಅನ್ನೋ ಥರ ಇದ್ದಾನೆ. ಅಂಥದ್ರಲ್ಲಿ ಅಂಗಡಿ ಕೈ ಬಿಟ್ಟು ಹೋಗುತ್ತೆ ಅಂದ್ರೆ ಗಾಬರಿ ಆಗದೆ ಇರ್ತಾನ? ಮೆಲ್ಗೆ ಮೆಲ್ಗೆ. ಇದೇ ಸರಿಯಾದ ಸಮಯ ನಿಮಗೆ. ಈ ಕೈಯಲ್ಲಿ ದುಡ್ಡು ಕೊಡಿ, ಈ ಕೈಯಲ್ಲಿ ಹೆಣ್ಣು ಕೇಳಿ. ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಈಗ ನಾನು ಕೊಡೋ ಆಫರ್ನ ಅವರು ಬೇಡ ಅಂತ ಅನ್ಲೇಬಾರ್ದು. ಮತ್ತೆ ನಮ್ದು ಏನು ನಿಮ್ಮದು? ನಿನ್ನ ಅಕೌಂಟ್ಗೆ ಸೇರತ್ತಪ್ಪ, ಏನು ಚಿಂತೆ ಮಾಡಬೇಡ. ರಘುಪತಿ, ಶ್ರೀಪತಿ, ಶ್ರೀ ವೆಂಕಟಾಚಲಪತಿ. ಆಯ್ತಪ್ಪ, ಆಗಲಿ. ಆಯ್ತು, ಬರ್ತೀನಿ. ಸೀರೆ ಹಂಚಿಗೆ ಕಿಡಿತಾ ಇದ್ದೀನಿ. ಸೀರೆ ಮನೆ, ನಿನ್ನ ಸೀರೆ ಮನೆನ ಹೇಗೆ ಉಳಿಸ್ಕೊಳ್ತೀಯಪ್ಪ? ಜೊತೆ ಇದ್ದಾಗ ಮಾತ್ರ ತುಂಬಾನೇ ಸೆಕ್ಯೂರ್ಡ್ ಫೀಲ್ ಆಗುತ್ತೆ ಸರ್. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಅನ್ನೋ ಹಾಗೆ. ಆಟೋ ಹತ್ತಿದಾಗ ನಾನು ಹೀಗೆ ನಿಮ್ಮ ಜೊತೆ ಕಾರಲ್ಲಿ ಬರ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಯಾವತ್ತು ಹೀಗೆ ನಿಮ್ಮ ಜೊತೆಲಿ ನಂಗೂ ನಿಮಗೂ ಏಜ್ ಡಿಫ್ರೆನ್ಸ್ ಇದ್ರು ಯಾಕೆ ಇಷ್ಟು ಹತ್ರ ಅನ್ನಿಸ್ತಿದೆ? ನೀವು ಜೀವನದಲ್ಲಿ ತುಂಬ ಬೆಲೆ ಕೊಡೋ ಅಂಥ ವಿಷಯ ಅಂದರೆ ನಂಬಿಕೆ. ಅದನ್ನೇ ನನಗೆ ಕೊಟ್ಟಿದ್ದೀರಾ. ಇದಕ್ಕೆ ಅರ್ಥ ಏನು ಸರ್?